ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಪ್ಪ ಅವರು ನಿಮ್ಮವ್ರ ಮತ್ತೆ ಅದ್ಯಾಕೆ ಗಲ್ಲಪಡೆ ನಿಂತ್ಕೊಳ್ತಾರೆ? ಅದೇನ್ರಿ ಅವರು ಪೊಲೀಸ್ ಪ್ರಕಾಶ ಪೊಲೀಸ್ ಇಲಾಖೆಯನ್ನು ಕೆಲಸ ಮಾಡ್ತಾ ಇದ್ದಾರೆ. ಲೇಡಿ ಪೊಲೀಸ್ ಆತರ ಮಾಡ್ಬೇಕಾದ್ರೆ ಸರ್ ನೋಡಿ ಸರ್ ಯಾವ ತರ ಇದ್ ಮಾಡಿದ್ದಾರೆ. ಹಾ ಸರ್ ಲೇಡಿ ಪೊಲೀಸ್ ನಾವೇನು ನ್ಯಾಯ ಕೇಳಕ್ ಬಂದ ನಾವ್ ನೋಡಕ್ ಬರ್ತಾ ಇದ್ವಾ? ಏನ್ ಮಾಡ್ಕೊಂತೀವಿ ಒಬ್ಬ ಇದು ಉನ್ನತ ಅಧಿಕಾರಿ ನನ್ನ ಮೇಲೆ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಅವ್ರ ಜೊತೆ ಸೇರಿ
ಅಲ್ಲ ಸರ್, ನಾವ್ ಏನೋ ನ್ಯಾಯ ಕೇಳಕ್ ಹೋಗ್ತಾ ಇದ್ರಿ, ಮನೆ ಹತ್ರ ಹೋದ್ರೆ ಕಳ್ರ ತರ ಮುಕ್ಕಂತಾರೆ. ಇಲ್ಲಿ ಬಂದಾಗ ನೋಡಿದ್ರೆ ಈ ತರ ನಾವ್ ಕೇಳಕ್ ಹೋದ್ರೆ ಈ ಪೊಲೀಸ್ ಈ ತರ ಕೆಲಸ ಕೊಡೋದಾ? ನೋಡಿ ಸರ್ ಯಾವ ತರ ಮಾಡಿದ್ದಾರೆ. ನಾವು 2 ತಿಂಗಳಲ್ಲಿ ಇದ್ರಲ್ಲ, ಅವ್ರು ಬಂದಿದ್ರೆ ನಾವು ಹೋಗೋದ್ ಏನಾದ್ರು ಇತ್ತ? ಅವ್ರು ಬಂದ್ ಹೇಳ್ಬೇಕಾಯ್ತು ಏನಾದ್ರು. ಏನ್ ಮಾಡ್ತಾರೆ? ಬರೀ ಉಸ್ತುವಾರಿ ಮಂತ್ರಿಗಳು ಚೇಳದಾಗಿ ಕೆಲಸ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆ, ಚಿಕ್ಕಬಳ್ಳಾಪುರ ಇಲಾಖೆ ಪೊಲೀಸ್ ಇಲಾಖೆ ಪೂರ್ತಿಯಾಗಿ ಉಸ್ತುವಾರಿ ಮಂತ್ರಿಗಳು ಏನ್ ಡೈರೆಕ್ಷನ್ ಕೊಡ್ತಾರೆ ಚಾಚು ಚಪ್ಪದೆ ಮಾಡ್ತಾ ಇದಾರೆ. ಹೌದು ಸರ್, ಅವ್ರು ಹೇಳ್ದಂಗೆ ನಡೀತಾರೆ. ನಮ್ ರೈತರಿಗೆ ಒಂಚೂರು ಬೆಲೆ ಕೊಡ್ತಾ ಇಲ್ಲ ಸರ್. ಪೊಲೀಸ್ ಆಗ್ಲಿ ಅವರೇ ಆಗ್ಲಿ, ಲೇಡಿ ಪೊಲೀಸ್ ಆಗಿ ಆ ಹುಡುಗನ ಗಲ್ಲಾಪಟ್ಟಿಗೆ ಹೆಂಗಪ್ಪ ಕೈ ಹಾಕೋದಂತ ಯೋಚನೆ ಮಾಡಿದಿರಾ? ಮತ್ತೆ ಕೇಳಿದಕ್ಕೆ ನಿನ್ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊ ಹೋಗಲ್ಲ ಅಂತ ಮಾತಾಡ್ತಾರೆ. ನೋಡಿ ಏಕವಚನದಲ್ಲಿ ಯಾರ ಅಧಿಕಾರ ಕೊಟ್ಟು ರೈತ ಯಾರು ಸರ್? ಲೇಡಿ ಪೊಲೀಸ್ ಆತರ ಮಾಡೋದೇನ್ ಸರ್? ನಾವ್ ನ್ಯಾಯ ಕೇಳಕ್ ಹೋಗ್ತಾ ಇದ್ವಿ ಸರ್. ನಾವೇನು ಹೊಡೆಯಕ್ ಹೋಗ್ತಾ ಇಲ್ಲ ರೈತರು. ಆಯ್ತು ಸರ್, ಅದಕ್ಕೆ ಸರ್ ನಾವು ಈಗ ನಮ್ಮ ಅಹವಾಲು ಕೇಳಕ್ ಬಂದಿದ್ವಿ ಸರ್. ನಾವು ಸುಧಾಕರ್ ಅವರು ಇದುವರೆಗೂ ನಾವು ರಾತ್ರಿ ಆಗ್ಲೂ ಇಲ್ಲೇ ಇದ್ವಿ ಸರ್. ಲೇಡೀಸ್ ಮಕ್ಳು ಮೊರೆ ಎಲ್ಲಾನು ಇದ್ರು ಕೂಡ ಯಾರು ಏನಂತ ಕೇಳಿಲ್ಲ. ಇವತ್ ಕೇಳೋಣ ಬಂದಿದ್ದಾರೆ ಅಂತ ನಾವು ಬಂದ್ರೆ ಅವ್ರು ಬೇಕಾದಷ್ಟು ಪರಿಷ್ಠ ತಗೊಂಡು ಅವ್ರು ಕಳ್ಳರ ತರ ಬಂದಿದ್ದಾರೆ. ಈಗ ನಾವು ಹೋಗಕ್ ಹೋದ್ರೆ ನಮ್ಮ ನುಗ್ಗಿ ನಮ್ಮ ರೈತರನ್ನ, ಅದು ಒಬ್ಬ ಲೇಡಿ ಪೊಲೀಸ್ ಹಿಡ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾಳೆ ಸರ್. ಜೆಂಟ್ಸ್ ನ ಒಬ್ಬ ರೈತನ್ನ ಹಿಡ್ಕೊಂಡು ಕಲ್ಲಪಟ್ಟು ಹಿಡಿದು ಒಳಕ್ ಹಾಕೊಂಡಿದ್ದಾಳೆ ಸರ್. ನಾವು ನ್ಯಾಯ ಕೇಳ್ಬಾರ್ದೇನ್ ಸರ್? ನಾವು ಅವ್ರು ನಮ್ ಕೈ ಸಿಕ್ಲಿಲ್ಲಲ್ಲ. 2 ಮನೆ ಹತ್ರ ಹೋದ್ರೆ ಅವ್ ಸಿಗ್ಲಿಲ್ಲ. ಸಿಕ್ಕಿದ್ರೆ ನಾವೇನ್ ಸರ್ ಈ ತರ ಮಾಡ್ತಾ ಇದ್ವಿ? ನಾವು ಅವ್ರೇನಾದ್ರು ಸಿಕ್ಕಿದ್ರೆ ನಾವಿಲ್ಲೇ ನಾವೇ ಕೇಳಂತ ಅವಶ್ಯಕತೆ ಇರ್ಲಿಲ್ಲ. ಅವ್ರೇನಾದ್ರು ಬಂದು ನಮ್ಗೆ ರೈತರು, ನಮ್ಮ ಮೂಲ ರೈತರು ಸರ್. ನಾವ್ ಬೇರೆ ರೈತರ, ನಾವ್ ನಮ್ಮ ಜಮೀನಲ್ಲಿ ಕಳ್ಕೊಳ ರೈತರು. ನಾವು ಇಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದು ಒಬ್ರು ನಡ್ನಳ್ಳಿ ಹುಡುಗನ ಕತ್ತಿಟ್ಕೊಂಡಿದ್ದಾರೆ ಸರ್. ನಾವು ಎಲ್ಲ ಬಿಡಿಸಿದ್ರಿ, ಕತ್ತು ಪ್ರಾಣಗಳು ತೆಗಿಯಕ್ಕೆ ಬಂದಿದ್ದಾರೆ ಸರ್ ರೈತರನ್ನ. ಪೊಲೀಸರು ಪ್ರಾಣಗಳು ತೆಗಿಯಕ್ಕೂ ರೋಸಿಲ್ಲ. ನಾವು ರಾತ್ರಿ ಆಗ್ಲಿ ಇಲ್ಲೇ ಇದ್ದೀರಿ. ಇಂತ ಸಮಯದಲ್ಲಿ ನಾವೇನೋ ನಿಮ್ಮನ್ನ ಕೇಳಕ್ ತಾನೇ ನಾವು ಬಂದಿದ್ದು. ನಮ್ಮ ಬಾಧೆ ನಾವು ಕೇಳಕ್ ನಾವು ಬಂದ್ರೆ ನೀವು ಪೊಲೀಸರನ್ನ ಬಿಟ್ಟು ರೈತರನ್ನ ಹೆಂಗ್ ಬೇಕಂಗ್ ಹೊಡ್ಸೋದು, ಪ್ರಾಣಗಳು ತೆಗೆಯಂತ ಕೆಲಸ ಮಾಡೋದು, ಈ ತರ ಮಾಡಿದ್ದಾರೆ ಸರ್. ಒಬ್ಬ ಹುಡುಗನ್ ನಡ್ಕಂಡ್ರಳ್ಳಿ ಹುಡುಗನ ಹಿಡ್ಕೊಂಡಿದ್ದಾರೆ ಸರ್. ಅವ್ರು ಸಿವಿಲ್ ಡ್ರೆಸ್ ಪೊಲೀಸ್ ಅಲ್ಲ ಸರ್ ಅವರು. ಆದ್ರೆ ಸಿವಿಲ್ ಡ್ರೆಸ್ ಬಂದು ಈ ತರ ಮಾಡಿ ನಾವು ಹೆಂಗಸರೆಲ್ಲ ಬಿಡಿಸಿದಿರಿ ಸರ್. ಅದಕ್ಕೆ ಈ ತರ ನಾವ್ ಮಾಡಕ್ಕಂತ ಬಂದ್ವಿ ಅಲ್ಲ. ನಮ್ಮನ್ನ ಯಾಕೆ ಈ ತರ ತಡಿತಾ ಇದ್ದಾರೆ? ಅವ್ರೇನೋ ಒಂದ್ ವಿಷಯ ಹೇಳಿ ನಮ್ಗೆ ಬಂದು. ಇಲ್ಲ ಕೊಡೋರೆಲ್ಲ ಹೋದಾಗ ಮಾತ್ರ ಚೆನ್ನಾಗಿರ್ತಾರೆ. ನಮ್ಮ ರೈತ ಎಷ್ಟು ಸಾರಿ ಬಾಗಿಲಿಗೆ ಹೋಗಿದ್ರು ಅವ್ರಿಗೆ ಅದೇ ಕೆಲಸ ಕೊಟ್ಟಿದ್ದಾರೆ ಸರ್. ಅವರು 2 ವರ್ಷದಿಂದ ಅವ್ರ ಬಾಗಿಲಿಗೆ ಅಲಿತಾ ಇದ್ದಾರೆ. ಅವ್ರಿಗೇನು ಇದೆ ಮರ್ಯಾದೆ ಇದೆ ಸರ್? ಅವ್ರೇನ್ ಊಟ ತಿನ್ನಲ್ಲ ಸರ್? ಅವರು ಬರೀ ದುಡ್ಡನ್ನೇ ತಿಂತಾ ಇದ್ದಾರಾ? ದುಡ್ಡು ತಗೊಳೋದು, ಜಮೀನಿಗೆ ಮಾಡ್ಕೊಂಡು ಅವ್ರು ಬೇಕಾದ ಹಾಸ್ಪಿಟ್ಲ್ ಮಾಡ್ಕೊಂಡು ಅವರ ನೆಮ್ಮದಿ ಅವ್ರು ನೋಡ್ತಾ ಇದಾರೆ. ಇಲ್ಲಿ ರೈತರ ನೆಮ್ಮದಿ ನೋಡ್ತಾ ಇದಾರ? ನಾವು ಬೆಳೆದು ತಿಂದು ನಿನ್ಕು ಕೊಡ್ತಾ ಇದ್ದೀರಲ್ಲ. ನಾವು ದೇಶಕ್ಕೆ ಅನ್ನ ಹಾಕ ರೈತರನ್ನ ಈ ಪರಿಸ್ಥಿತಿ ತಂದಿದ್ದಾರೆ ಸರ್. ಅವರು ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಬೀದಿಯಲ್ಲಿ ಹಗಲು ರಾತ್ರಿ ನಿಂತ್ಕೊಂಡಿದ್ದೀರ ಸರ್. ಅದಕ್ಕೆ ಈ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಕೇಳಕ್ ಬಂದಿದ್ದೀವಿ ಸರ್, ಅಷ್ಟೇ ಸರ್. ನಾವು ಏನಿಲ್ಲ ಸರ್. ನಾವೇನು ಅವ್ರನ್ನ ಭಾಗ್ಯಮ್ಮ ಅಂತ ಸರ್. ಸರ್ ನಾವು ನಮ್ಮ ಹೆಸರು ಭಾಗ್ಯಮ್ಮ ಅಂತ, ಬಸವಪಟ್ಟಣ ಸರ್. ಈಗ ನಾವು 45 ದಿವಸದಿಂದ ಹೋರಾಟ ಮಾಡ್ತಾ ಇದ್ವಿ. ನಮ್ಗೆ ಯಾರಾದ್ರೂ ಆಗ್ಲಿ, ಉಸ್ತುವಾರಿ ಆಗ್ಲಿ, ಮತ್ತೆ ನಮ್ಮ ಸಚಿವರಾಗ್ಲಿ ಯಾರು ಬರ್ಲಿಲ್ಲ. ಆದ್ರೆ ಇವತ್ತು ಬರ್ತಾರೆ ಅಂತ ನಮ್ಗೆ ಗೊತ್ತಾಯ್ತು. ನಾವು ಮೊನ್ನೆ ಉಸ್ತುವಾರಿ ಮನೆ ಹತ್ರ ಹೋಗಿದ್ರಿ. ಅವರು ಇವತ್ತಿಲ್ಲ ಬೆಳಗಾಂಗೆ ಹೋಗಿದ್ದಾರೆ ಅಂದ್ರು. ಮನೆ ಬಾಗ್ಲಲ್ಲಿ ಕುತ್ಕೊಂಡಿದ್ದು ನಾವ್ 2 ಅವರ್ 3 ಅವರ್ ಕುತ್ಕೊಂಡಿದ್ ಬಂದ್ವಿ. ಆದ್ರೆ ಜಮೀನ್ ಕೊಡೋರು ಹೋದ್ರೆ ಅವ್ರಿಗೆ ಊಟ ಉಪಚಾರ ಎಲ್ಲ ಮಾಡಿ ಕಳ್ಸಿದ್ದಾರೆ. ಅವ್ರಿಗೆ ರೈತರ ಮೇಲೆ ಒಂದು ಲೋಟ ನೀರ್ ಸಹ ಕೊಟ್ಟಿಲ್ಲ ನಮ್ಗೆ. ನಾವು ರೈತರು ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲ ಒಂದು 100 ಜನ ಹೋಗಿದ್ವಿ. ಈಚೆ ಕಡೆ ಎಲ್ಲ ಕುತ್ಕೊಂಡು ಬಂದು ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರೇನೋ ತಿಂಡಿ ಕೊಡ್ಸಿದ್ರು, ತಿನ್ಕೊಂಡು ಬಂದ್ವಿ ಅಂತ ಇಟ್ಕೊಂಡು ಆಮೇಲೆ ಅವರೇ ಹೋಗಿದ್ರೆ ಕೊಡೋರು ಹೋಗಿದ್ರೆ ಅವ್ರಿಗೆ ಬೇಕಾದ ಸನ್ಮಾನಗಳು ಮಾಡಿ ಊಟಗಳು ಹಾಕಿ ಕಳ್ಸಿದ್ದಾರೆ. ಅದೊಂದು ಇವತ್ತು ಇಲ್ಲಿ ಬರ್ತಾ ಇದಾರಲ್ಲ ಸರ್, ಅದಕ್ಕೆ ನಾವು ರೈತರು ಏನೋ ನ್ಯಾಯ ಕೇಳೋಣ, ಏನೋ ಬರ್ತಾ ಇದಾರೆ ನಮ್ಮ ಸಚಿವರು, ನಮ್ಮ ಇದು ಕೇಳೋಣ ಅಂತ ನಾವು ಹೋದ್ವಿ ಸರ್. ನಾವು ಹೋಗಕ್ಕೆ ಎಲ್ಲ ತಡೆದು ಬಿಟ್ಟು ರೈತರನ್ನೆಲ್ಲ ಹೊಡೆದು ಒಬ್ಬ ಲೇಡಿ ಪೊಲೀಸು ಒಬ್ಬ ರೈತನ ಮೇಲೆ ಕೈ ಮಾಡಿದಾಳೆ ಸರ್. ಶ್ಯಾಮಲಾ ವಿನೋದ್ ಅಂತ ಸರ್. ಅವರು ರೈತನ ಹೊಡೆದು ಒಳ್ಳೆ ಜೀಪಲ್ಲಿ ಹಾಕಿದ್ದಾಳೆ ಸರ್. ಲೇಡೀಸ್ ಏನ್ ಸರ್ ಎಲ್ಲ ಪಟ್ಟಿಸ್ಕೊಂಡು ಹೇಳ್ಕೊಂಡಿದ್ದಾಳೆ ಸರ್. ಅವ್ರ ಅಲ್ಲಿಗೆ ಸರ್ ಅವರು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನಾವು ನ್ಯಾಯ ಕೇಳಕ್ ಹೋಗ್ತೀವಿ ಸರ್. ನಾವೇ ಕಳ್ರಲ್ಲ. ನ್ಯಾಯ ಕೇಳ್ಬೇಕು, ನಮ್ಮನ್ನ ಏನ್ ಮಾಡ್ಬೇಕಂತ ಕಾಪಿದ್ದಾರೆ ಅಂತ ನಾವು ನ್ಯಾಯ ಕೇಳ್ಬೇಕಂತ ಬಂದ್ರೆ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹಿಂದೆ ಉಳ್ದಿದ್ದಾರೆ. ಅವರು 10ಕ್ಕೊಂದ್ಸರಿ ಅವ್ರು ಬಂದು ಹೋಗೋದಕ್ಕೆ ಇಷ್ಟು ಉಸ್ತುವಾರಿ ಕೊಟ್ಟಿದ್ದಾರಲ್ಲ. 2 ತಿಂಗಳಿಂದ ನಾವು ಕಷ್ಟ ಅಂದಿರ ನಷ್ಟ ಅಂದಿರ ನಾವು ಮನೆ ಮಠ ಎಲ್ಲ ಬಿಟ್ಟು ದನ ಕರುವನ್ನೆಲ್ಲ ಬಿಟ್ಟು ಬಂದು ರಾತ್ರಿ ಆಗ್ಲೂ ಸೊಳ್ಳೆಯಲ್ಲಿ ಕಚ್ಚಿಸ್ಕೊಂಡು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಮ್ಗೇನು ಇದು ಬಂದೋಬಸ್ತ್ ಇಲ್ಲ. ಅವ್ರು ಇವತ್ತು ಸುಮ್ನೆ ಬಂದ್ ಹೋಗೋದಕ್ಕೆ ಇಷ್ಟು ಬಂದೋಬಸ್ತ್ ಮಾಡ್ಕೊಂಡಿದಾರಲ್ಲ. ನಾವು ಓಟ್ ಹಾಕಿ ಗೆಲ್ಸಿ ನಮ್ಮನ್ನ ಕಾಪಾಡ್ತಾರೆ, ನಮ್ಮ ಮಕ್ಕಳು ಮರಿನ, ನಮ್ಮ ಮನೆ ಸಂಸಾರಗಳನ್ನ, ನಮ್ಮ ಭೂಮಿಗಳನ್ನ ಉಳಿಸ್ತಾರೆ, ನಮ್ಗ ಸಪೋರ್ಟ್ ಆಗಿರ್ತಾರೆ ಅಂತ ನಾವು ಓಟ್ ಹಾಕಿ ಗೆಲ್ಸಿದಕ್ಕೆ ನಮ್ಗೆ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಆದ್ರೂ ಎಲ್ಲಿ ಪ್ರಪಂಚ ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹಸಿರು ಭೂಮಿ ಅಂತ ಎಲ್ಲೂ ಮಡಗಿಲ್ಲ. ಆದ್ರೆ ನಮ್ ಜಮಕೋಟೆ ಹೋಬಳಿಯಲ್ಲಿ ಮಾತ್ರ ಒಂದು ಕುಚ್ಚಿದೆ. ಆ ಕುಚ್ಚ ಮೇಲೂ ಕಣ್ಣು ಹಾಕ್ಬಿಟ್ಟು ನಮ್ಗೆ ಈ ಸ್ಥಿತಿಗೆ ತಂದಿಟ್ಟಿವ್ರೆ. ಆದ್ರೆ ಏನ್ ಮಾಡ್ಬೇಕಂತಿದ್ದಾರೆ ಇವ್ರು? ನಾವು ಎಲ್ಲೋಗಿ ಜೀವನ ಮಾಡ್ಬೇಕು, ಯಾವ ತರ
ತರ ಜೀವನ ಮಾಡ್ಬೇಕಂತ ಕತ್ಕೊಂಡಿದ್ದಾರೆ. ನಾವೆಲ್ಲ ಪ್ರಪಂಚದ ಮೇಲೆ ಎಲ್ಲ ಭೂಮಿ ಮಾರ್ಕೊಂಡು ಹೊರಟೋದ್ಮೇಲೆ ನಾವೇನ್ ತಿನ್ಬೇಕು, ನಾವೆಲ್ಲ ಹೋಗ್ಬೇಕು? ಇವ್ರು ಏನ್ ತಿಂತಾರೆ? ಮಣ್ಣು ತಿಂತಾರ, ಇಲ್ಲ ಹೊಟ್ಟೆಗೆ ಏನಾರ ಗಡ್ಡಿ ತಿಂತಾರ, ಇಲ್ಲ ಹುಲ್ ತಿಂತಾರ, ಏನ್ ತಿಂತಾರೆ? ಹಸು ಸಾಕಿ ಹಾಲ್ ಕರಿಲ್ಲ ಅಂತಂದ್ರೆ ಹಾಲೆಲ್ಲಿಂದ ಬರ್ತೈತೆ? ದನ ಕರು ಇಲ್ಲ ಅಂದ್ರೆ ಹಾಲೆಲ್ಲಿಂದ ಬರ್ತೈತೆ? ಮೊಸರೆಲ್ಲಿಂದ ತಿಂತಾರೆ, ತುಪ್ಪ ಎಲ್ಲಿಂದ ತಿಂತಾರೆ? ರೈತರ ಕಷ್ಟ ಸುಖ ಏನಾದ್ರು ಸ್ವಲ್ಪ ಯೋಚನೆ ಮಾಡಿ ಇವರು ಕೇಡಿ ಬಿಗಿ ಮಾಡ್ತಾ ಇದಾರ. ಏನಂತ ಮಾಡ್ತಾ ಇದಾರೆ ಅಂತಾನೆ ಸ್ವಲ್ಪ ಜ್ಞಾನದಲ್ಲಿ ಇಟ್ಕೊಂಡು ಏನಾದ್ರು ಅಧಿಕಾರ ನಡೆಸ್ತಾ ಇದಾರ. ಏನ್ ಮಾಡ್ತಾ ಇದಾರೆ ಇವರು? ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ನಮ್ ರೈತರನ್ನ? ಅಲ್ಲ, ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ರೈತರನ್ನ? ಈಗ ಬಂದಿದಾರಲ್ಲ, ನಾವೇನ್ ಹೋರಾಟ ಮಾಡ್ಬೇಕು, ದಬ್ಬಾಳಿಕೆ ಮಾಡ್ಬೇಕಂತ ನಾವ್ ಬಂದಿಲ್ಲ. ಒಂದ್ 5 ನಿಮಿಷ ನಿಮ್ಗೆ ಇಷ್ಟೊಂದು ಬಂದೋಬಸ್ತ್ ಬೇಕಾಗಿಲ್ಲ. ನಿಮ್ಗ್ ಭಯ ಐತೆ, ನಿಮ್ಗ್ ಬಂದೋಬಸ್ತ್ ಬೇಕು. ನಮಗ್ ಭಯ ಇಲ್ಲ. ಯಾಕಂದ್ರೆ ನಾವು ಕಳ್ರೆಲ್ಲ ನಾವು ಭಯ ಬಿಟ್ಟು ನಾವು ಬಂದೋಬಸ್ತ್ ಮಾಡ್ಕೊಂಡು, ನೀವು ಕಳ್ರಾಗಿದ್ರೆ ನೀವು ಬಂದೋಬಸ್ತ್ ಮಾಡ್ಕೊಂಡಿದ್ದೀರಾ. ನಾನ್ ಧೈರ್ಯವಾಗಿ ಬಂದು ನಮ್ ಕಷ್ಟ ಸುಖ ವಿಚಾರಣೆ ಮಾಡಿ, ಆಯ್ತಮ್ಮ ನೀವ್ ಯಾರು ಕೊಡ್ತೀರಾ ಕೊಡಲ್ಲ, ಆಯ್ತು ನಿಮ್ದು ಉಳಿಸ್ಕೊಡ್ತೀವಿ, ಭಯ ಬೀಳ್ಬೇಡ್ರಿ, ನಾವು ನಿಮ್ಗೋಸ್ಕರ ನಾವು ಅಧಿಕಾರ ತಗೊಂಡಿದೀವಿ, ಅಧಿಕಾರದಲ್ಲಿ ಇದೀವಿ, ಉಳಿಸ್ಕೊಡ್ತೀವಿ. ಒಂದ್ 4 ಮಾತು ಮಾತಾಡೋದಕ್ಕೆ ಇವ್ರಿಗೆ ಏನ್ ಬೇಕಿಷ್ಟೊಂದು ಬಂದೋಬಸ್ತು? ಏನಕ್ ಬೇಕಿಷ್ಟೊಂದು ಬಂದೋಬಸ್ತು? ನೇರವಾಗಿ ಬರ್ಬೋದಾಗಿತ್ತಲ್ಲ. ಏನ್ ಭಯ? ನಾವೇನ್ ಕಳ್ರ ಇಲ್ಲ ಏನ ಉಳಿಗ್ಲ? ನಾವು ಕಷ್ಟಕ್ಕೋಸ್ಕರ ನಿಮ್ಮನ್ನ ಕೇಳ್ಕೊಳಕ್ ನಾವು ಇಲ್ಲಿ ಕಾಯ್ಕೊಂಡಿದೀವಿ. ಬಂದು ಪೊಲೀಸರು ನಿಮ್ಗೆ ಏನ್ ಬೇಕಿಷ್ಟು ಬಂದೋಬಸ್ತು? ನೀವ್ ಕಳ್ರ? ನಾವು ನಿಮ್ ತರ ಮನುಷ್ಯ ತಾನೆ, ನಾವು ಓಟಾಕ್ ನಮ್ಮನ್ನ ಕಾಪಾಡ್ತಿರ್ತಂತೆ ಅಂತ ಸ್ಥಾನದಲ್ಲಿ ಕುಣಿಸಿರೋದು, ಸೀಟಲ್ಲಿ ಕುಣಿಸಿರೋದು. ನೀವೇ ಈ ತರ ಮಾಡ್ಮೇಲೆ ನಮ್ ಪ್ರಪಂಚನ ಕಾಪಾಡೋರು ಯಾರು? ನಮ್ ಪ್ರಪಂಚ ಏನಾಗ್ಬೇಕು, ನಮ್ ಪ್ರಪಂಚ ಉಳಿತೈತಾ ಕಳಿತೈತಾ ಅನ್ನೋದು ನೀವ್ ಯೋಚನೆ ಮಾಡ್ರಿ. ನೀವ್ ಈ ತರ ಮಾಡಿದ್ರೆ ಅಂತೂ ಈ ಪ್ರಪಂಚದಲ್ಲಿ ಸೀಟ್ ಮೇಲೆ ಕುತ್ಕೊಳಕ್ ಆಗಲ್ಲ, ಮುಂದೆ ಬರಕ್ ಆಗಲ್ಲ. ನಾಳೆ ಬೆಳಗ್ಗೆ ನಿಮ್ ಹೆಂಡತಿ ಮಕ್ಳುನು ನಾಳೆ ಬೀದಿಗೆ ಬರೋದ್ ಗ್ಯಾರಂಟಿ. ನಮ್ಮನ್ನ ಯಾವ ತರ ಬೀದಿಗೆ ತರ್ಸಿದಿರೋ ನೀವು ಬೀದಿಗೆ ಬರೋದ್ ಗ್ಯಾರಂಟಿನೇ. ಇದು ಸತ್ಯದ ಕಾಲ. ಇದು ರೊಟ್ಟಿ ತಿರ್ದಂಗೆನೆ ಸತ್ಯದ ಕಾಲ ಇದು. ನಾನ್ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಇದನ್ನ ತಿಳ್ಕೊಂಡು ನಮ್ ಕಷ್ಟ ವಿಚಾರಿಸಿದ್ರೆ ಒಂದೋಯ್ತು, ಇಲ್ಲ ಅಂದ್ರೆ ಮುಂದುವರೆದ್ರೆ ಇನ್ನೂ ಜಾಸ್ತಿ ಪರಿಣಾಮ ಮುಂದೆ ತಗೊಳ್ಬೇಕಾಗುತ್ತೆ ನಾವು. ಅಷ್ಟೇ. ನಮ್ಮ Subscribe to my channel. Subscribe to my channel.